ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಖರ್ಗೆ ಭೇಟಿ ಬಳಿಕ ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಳ ಮೀಸಲಾತಿ ಸಮನಾಗಿ ಹಂಚಬೇಕು ಅಂತ ಹೇಳಿದ್ದಾರೆ. ಎಲ್ಲ ಸೇರಿ ಸೆಟಲ್ ಮಾಡಿಕೊಳ್ಳುವುದಕ್ಕೆ ಖರ್ಗೆ ಅವರು ಹೇಳಿದ್ದಾರೆ. ಯಾರಿಗೂ ಅನ್ಯಾಯ ಆಗೋದು ಬೇಡ ಅಂತ ಹೇಳಿದ್ದಾರೆ ಖರ್ಗೆ ಅವರು. ನಾನು ಕೂಡ ಹೇಳ್ತೇನೆ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷರ ಮಾತಿಗೆ ನಾವು ಸಮ್ಮತಿಯನ್ನು ನೀಡಿದ್ದೇವೆ ಅಂತ ಹೇಳಿ ಖರ್ಗೆ ಭೇಟಿ ಬಳಿಕ ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇವರೆಲ್ಲರೂ ಸೇರಿ ಇವತ್ತು ಬೆಂಗಳೂರಿನ ಖರ್ಗೆ ನಿವಾಸದಲ್ಲಿ ಮಾತನಾಡೋದಕ್ಕೆ ಬಂದಿದ್ದರು. ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸಿದ್ರು. ಚರ್ಚೆಯ ಬಳಿಕ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆ ರಾಜ್ಯದಲ್ಲಿ ಒಳ ಮೀಸಲಾತಿಯ ಗೊಂದಲ ಜಟಾಪಟಿ ಹಾಗೇ ನಡೀತಾ ಇದೆ. ಒಂದಷ್ಟು ಜನ ಸಮುದಾಯಕ್ಕಿಂತ ಅಧಿಕಾರ ಹೆಚ್ಚ, ಏನಾದರೂ ಅವಶ್ಯಕತೆ ಬಿದ್ದರೆ ರಾಜೀನಾಮೆ ಕೊಡೋದಕ್ಕೂ ರೆಡಿ ಅನ್ನುವಂಥ ಒಂದಷ್ಟು ಮಾತುಗಳೆಲ್ಲ ಕೇಳಿ ಬರ್ತಾ ಇತ್ತು. ಹಾಗಾಗಿ ಖರ್ಗೆ ಅವರ ಭೇಟಿ ಬಳಿಕ ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಳ ಮೀಸಲಾತಿ ಸಮನಾಗಿ ಹಂಚಬೇಕು ಅಂತ ಹೇಳಿದ್ದಾರೆ. ಎಲ್ಲ ಸೇರಿ ಸೆಟ್ಲು ಮಾಡ್ಕೊಳ್ಳೋದಕ್ಕೆ ಖರ್ಗೆ ಅವರೇ ಹೇಳಿದ್ದಾರೆ. ಯಾರಿಗೂ ಅನ್ಯಾಯ ಆಗೋದು ಬೇಡ, ಇಲ್ಲಿ ನಾನು ಕೂಡ ಹೇಳ್ತೀನಿ ಅಂತ ಖರ್ಗೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷರ ಮಾತಿಗೆ ನಮ್ಮ ಸಮ್ಮತಿ ಇದೆ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಖರ್ಗೆ ಅವರ ಭೇಟಿ ಬಳಿಕ ಇದು ಸಚಿವ ಕೆಎಚ್ ಮುನಿಯಪ್ಪ ಕೊಟ್ಟಿರುವಂತಹ ಪ್ರತಿಕ್ರಿಯೆ. 101 ಜಾತಿಯಲ್ಲಿ ಯಾವುದಕ್ಕೂ ಅನ್ಯಾಯ ಆಗಬಾರ್ದು ಅನ್ನೋ ವಾದದಲ್ಲೇ ನಾನು ಮೊದಲಿಂದಿದ್ದೀನಿ. ನಾವೆಲ್ಲ ಅದರಲ್ಲೇ ಇದ್ದೀವಿ. ಆದ್ದರಿಂದ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಣ, ಅಮಿಕಬಲ್ ಸೆಟಲ್ ಮಾಡ್ಕೊಳ್ಳೋಣ, ಇಷ್ಟೇ ಬೇರೆ. ಕ್ಯಾಬಿನೆಟ್ಟಲ್ಲಿ ಅದನ್ನು ಹಂಚಿಕೆ ಸಮವಾಗಿ ಪ್ರಪೋರ್ಚುನೇಟಾಗಿ 17ನ 15ಕ್ಕೆ ತಂದು ಅದನ್ನು ಅನುಸರಿಸಿ ಮಾಡ್ಕೊಳ್ಬೇಕಾಗ್ತದೆ. ಅದನ್ನು ಕ್ಯಾಬಿನೆಟ್ಟಲ್ಲಿ ಆಗೋದು ಇವತ್ತು ಹೇಳಕ್ಕೆ ಪ್ರಿಯಾಂಕರ್ಗೆ ಅವ್ರು ಹೇಳ್ತಿದ್ದಾರೆ 17% ನಾವು ವರ್ಗೀಕರಣ ಅದು ಮಾಡಿದ್ದೀವಿ, 15ಕ್ಕೆ ಇನ್ನೂ ನಾವು ಮಾಡಿಲ್ಲ, ಅದಕ್ಕೊಂದು ವಿಧಾನ ಇದೆ, ಈಗ ಆಗಲ್ಲ, ಈಗ ಕೋರ್ಟಲ್ಲಿ ಕೇಸ್ ಇದೆ, 6 ಕೇಸ್ಗಳು ಹಾಕಿದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದು ಅವ್ರ ವಿಷಯ ನಾನು ಮಾತಾಡೋದಿಲ್ಲ. ನಾವು ಅಡ್ವೊಕೇಟ್ ಜನರಲ್ ಕಂಡಿದ್ದೀವಿ. ಯಾವ ಕೋರ್ಟು ಅಡ್ಡ ಇಲ್ಲ ಇದನ್ನು ಮಾಡ್ಕೊಳ್ಳೋಕ್ಕೆ. ಯಾವ ಕೋರ್ಟಲ್ಲಿ ಇಷ್ಟೇ ಇಲ್ಲ ಒಳ ಮೀಸಲಾತಿಗೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಮಾಡೋದಕ್ಕೆ ನಾಳೆ ತೀರ್ಮಾನ ತಗೊಳ್ತೀವಿ, ಎಲ್ಲ ಒಟ್ಟಿಗೆ ಸೇರಿ ನಾವು ಇಂಕ್ವಲ್ ಸೆಟಲ್ಮೆಂಟ್ ಮಾಡ್ಕೊಳ್ಳೋಕ್ಕೆ ತಯಾರಿದ್ದೀವಿ. 101 ಜಾತಿಯಲ್ಲಿ ಯಾವುದಕ್ಕೂ ಅನ್ಯಾಯ ಆಗಬಾರ್ದು ಅನ್ನೋ ವಾದದಲ್ಲೇ ನಾನು ಮೊದಲಿಂದಿದ್ದೀನಿ. ನಾವೆಲ್ಲ ಅದರಲ್ಲೇ ಇದ್ದೀವಿ. ಆದ್ದರಿಂದ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಣ, ಅಮಿಕಬಲ್ ಸೆಟಲ್ ಮಾಡ್ಕೊಳ್ಳೋಣ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಇನ್ನು ಗಮನಿಸೋದಾದರೆ ಬೆಳಗ್ಗೆಯಿಂದಲೂ ಒಂದಷ್ಟು ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಯಿತು, ಚರ್ಚೆಗಳಾಯಿತು, ಒಬ್ಬೊಬ್ಬರದ್ದು ಒಂದೊಂದು ಸ್ಟೇಟ್ಮೆಂಟ್. ಸದ್ಯಕ್ಕೆ ಈ ಒಂದು ಪ್ರಕರಣದ ಈ ಒಂದು ವಿಚಾರದ ಬಗ್ಗೆ ಡೀಟೇಲ್ಸ್ ಕೊಡೋದಾದರೆ ಅಮೃತ, ದಲಿತ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಗೊಂದಲಗಳು ಶುರುವಾಗ್ತಾ ಇದೆ. ಕಾರಣ ಈಗ 56,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತೇಳಿ ಸರ್ಕಾರ ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈಗ 56,000 ಹುದ್ದೆಗಳನ್ನು ಭರ್ತಿ ಮಾಡುವಂತಹ ಸಂದರ್ಭದಲ್ಲೇ ಈ ಮೀಸಲಾತಿಯನ್ನು ಯಾರು SC/ST ಅಭ್ಯರ್ಥಿಗಳಿದ್ದಾರೆ, OBC ಅಭ್ಯರ್ಥಿಗಳಿದ್ದಾರೆ, ಇವರಿಗೆ ಮೀಸಲಾತಿಯನ್ನು ಅಲ್ಲಿ ಅನ್ವಯಿಸಬೇಕಾಗತ್ತೆ. ಪ್ರಸಕ್ತ ಈಗ ಒಳ ಮೀಸಲಾತಿಯನ್ನು ಜಾರಿಗೆ ತರೋದಕ್ಕೆ ಸರ್ಕಾರ ಹೊರಟಿರೋದ್ರಿಂದ ಸಹಜವಾಗಿ ಪರ್ಸೆಂಟೇಜನ್ನು ಕೂಡ ಹೆಚ್ಚು ಮಾಡಬೇಕಾಗತ್ತೆ. ಈಗ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗಿದೆ. ದಲಿತ ಎಡಗೈ ಸಮುದಾಯ, ಬಲಗೈ ಸಮುದಾಯ, ABC ಅಂತೇಳಿ ಏನು ವರ್ಗೀಕರಣವನ್ನು ಮಾಡಲಾಗಿದೆ, ಅಲ್ಲಿ 17% ಮೀಸಲಾತಿಯನ್ನು ಈಗ ಹಂಚಿಕೆ ಮಾಡಲಾಗಿದೆ. 6% ಹಾಗೆ 5% ಅಂತೇಳಿ. ಸೊ ಇಲ್ಲಿ ಈ ಒಂದು ಪರ್ಸೆಂಟೇಜನ್ನು ಓಕೆ 17% ನೀಡಿದ ನಂತರ ಅದಕ್ಕೆ ಎಲ್ಲರ ಒಪ್ಪಿಗೆ ಕೂಡ ಇತ್ತು. ಆದರೆ ಯಾವಾಗ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಒಪ್ಕೊಳ್ಬೇಕಾಗತ್ತೆ, ಇಲ್ಲಿ 50% ಮೀಸಲಾತಿಯನ್ನು ಮೀರುವಂತಿಲ್ಲ ಅನ್ನುವಂಥ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಹಾಗಾಗಿ ಈ 17% ಹಾಗೆ ವಾಲ್ಮೀಕಿ ಸಮುದಾಯಕ್ಕೆ ಕೊಟ್ಟಿರುವಂತಹ 7% ಮೀಸಲಾತಿಯನ್ನು ಸೇರಿಸಿದಾಗ ಒಟ್ಟು ಎಲ್ಲ ಕಮ್ಯುನಿಟಿಗಳಿಗೆ ಕೊಟ್ಟಿರುವಂತಹ ಮೀಸಲಾತಿಯ ಪ್ರಮಾಣ 56% ಆಗತ್ತೆ ಈಗ. ಹಾಗಾಗಿ 50% ಒಳಗಡೆನೆ ಮೀಸಲಾತಿಯನ್ನು ಕೊಡಬೇಕಾಗಿರೋದ್ರಿಂದ ಈ 56% ಮೀಸಲಾತಿ ಏನಿದೆ ಅದನ್ನು ಕೊಡೋದಕ್ಕೆ ಬರೋದಿಲ್ಲ. ಹಾಗಾಗಿ ದಲಿತ ಒಳ ಮೀಸಲಾತಿಯನ್ನು ಅನುಷ್ಠಾನ ಮಾಡೋದಕ್ಕೂ ಕೂಡ ಈಗ ಕಾನೂನಿನ ತಾಂತ್ರಿಕ ಅಂಶಗಳ ಕೊರತೆ ಇದೆ. ಸೊ ಈ ಗೊಂದಲಗಳನ್ನು ಸರಿಪಡಿಸ್ಕೊಳ್ಬೇಕಾಗತ್ತೆ. ಆದರೆ ಈಗ ಕಳೆದ ಕ್ಯಾಬಿನೆಟ್ನಲ್ಲಿ ನಾವು ಏನು ಹಿಂದೆ 15% ಮೀಸಲಾತಿ ಇತ್ತು SC ಸಮುದಾಯಕ್ಕೆ, ಅದೇ ಮೀಸಲಾತಿಯನ್ನು ಅನ್ವಯಿಸಿ ನಾವು ಈಗ 56,000 ಹುದ್ದೆಗಳನ್ನು ಭರ್ತಿ ಮಾಡ್ತೇವೆ ಅಂತೇಳಿ ಕ್ಯಾಬಿನೆಟ್ನಲ್ಲಿ ಅಪ್ರೂವಲನ್ನು ತೆಗೆದುಕೊಳ್ಳಲಾಗಿದೆ. ಆದರೆ ಅವತ್ತು ಸಂದರ್ಭದಲ್ಲಿ ಸರಿಯಾದಂಥ ಒಂದು ಮಾಹಿತಿಯನ್ನು ದಲಿತ ಸಮುದಾಯದಲ್ಲಿರುವಂತಹ ಎಡಗೈ ಸಮುದಾಯದ ಸಚಿವರಿಗೆ ಸರಿಯಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನುವಂತಹ ಅಸಮಾಧಾನಗಳಿದೆ. ಯಾಕೆಂದರೆ 15%ನಲ್ಲೇ ನೀವು ಒಳ ಮೀಸಲಾತಿಯನ್ನು ಅನ್ವಯಿಸಿ ಅಭ್ಯರ್ಥಿಗಳ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಎಡಗೈ ಸಮುದಾಯದ ನಾಯಕರ ವಾದ.
ಆದರೆ ಈಗ 15% ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂದರೆ, ಹಿಂದೆ ಏನು 15% ನಾರ್ಮಲ್ ಆಗಿತ್ತು, ಅಂದರೆ ದಲಿತ ಸಮುದಾಯದಲ್ಲಿ ಬರುವಂತಹ ಎಲ್ಲ 101 ಜಾತಿ ಉಪಜಾತಿಗಳು ಕೂಡ ಈ 15% ಮೀಸಲಾತಿಯನ್ನು ಪಡ್ಕೊಳ್ತಾ ಇದ್ವು. ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಅದು ಅನುಕೂಲ ಆಗ್ತಾ ಇತ್ತು. ಆದರೆ ಒಳ ಮೀಸಲಾತಿ ಬಂದ ನಂತರ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗತ್ತೆ. ರಾಜ್ಯದಲ್ಲಿ ಎಡಗೈ ಸಮುದಾಯದ ಜನಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿದೆ. ಅದರ ತದನಂತರ ಬಲಗೈ ಸಮುದಾಯದ ಜನಸಂಖ್ಯೆ, ಆ ನಂತರದಲ್ಲಿ ಬೋವಿ, ಬಂಜಾರ, ಲಂಬಾಣಿ, ಇನ್ನು ಉಳಿದಿರುವಂತಹ ಸಮುದಾಯಗಳಿದೆ. ಆ ಸಮುದಾಯಗಳಿಗೆ 5% ಕೊಡಲಾಗಿತ್ತು. ಈಗ 15% ಆಯಿತು, ನೀವು 50% ಒಳಗಡೆ ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ನ ಮಾನದಂಡದಡಿ ನೀವು ಕೊಡಬೇಕು ಅಂತೇಳಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಲ್ಲ, ಅದರಲ್ಲೇ ಒಳ ಮೀಸಲಾತಿಯನ್ನು ಅನ್ವಯಿಸಿ ಅಂತೇಳಿ ಈಗ ಎಡಗೈ ಸಮುದಾಯದ ಸಚಿವರು ಒತ್ತಾಯ ಇದೆ. ಹಾಗಾಗಿ ನಿನ್ನೆ RB ತಿಮ್ಮಾಪುರಗೆ KH ಮುನಿಯಪ್ಪ ಅವರು ಕೂಡ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ನಮಗೆ ಬಹಳಷ್ಟು ಈ ವಿಚಾರದಲ್ಲಿ ಸಮಸ್ಯೆ ಇದೆ, ಈ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಬೇಕು, ಬೇಸರ ಇದೆ ಅನ್ನುವಂಥದ್ದನ್ನು ಹೊರಹಾಕಿದ್ರು. ಹಾಗಾಗಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಇದರ ಬಗ್ಗೆ ಸಭೆಗಳ ಮೇಲೆ ಸಭೆಗಳು ನಡೀತಾ ಇದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸದಾಶಿವನಗರದ ನಿವಾಸದಲ್ಲಿ ಇವತ್ತು ಬೆಳಗ್ಗೆ ಪರಮೇಶ್ವರ್ ಅವರು ಭೇಟಿ ಮಾಡ್ತಾರೆ, ಮಹದೇವಪ್ಪ ಅವರು ಭೇಟಿ ಮಾಡ್ತಾರೆ, ಅವರ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡ್ತಾರೆ. ತದನಂತರ ಅವರು ತೆರಳಿದ ನಂತರ RB ತಿಮ್ಮಾಪುರಗೆ KH ಮುನಿಯಪ್ಪ ಅವರು ಬರ್ತಾರೆ. ಇವರು ಎಡಗೈ ಸಮುದಾಯಕ್ಕೆ ಸೇರಿದಂತಹ ಸಚಿವರು, ಇಬ್ಬರು ಕೂಡ ತದನಂತರದಲ್ಲಿ ಬರ್ತಾರೆ. ಪರಮೇಶ್ವರ್, SC ಮಹದೇವಪ್ಪ ಬಲಗೈ ಸಮುದಾಯಕ್ಕೆ ಸೇರಿದಂಥವರು. ಹಾಗಾಗಿ ಈಗ ಬೆಳಗ್ಗೆ ಬಲಗೈ ಸಮುದಾಯದ ಸಚಿವರು ಒಂದು ಕಡೆ ಭೇಟಿಯನ್ನು ಮಾಡಿ ಮಾತುಕತೆಯನ್ನು ಮಾಡಿ ಹೋದ ನಂತರ ಎಡಗೈ ಸಮುದಾಯದ ನಾಯಕರು ಬರ್ತಾರೆ. ಹಾಗಾಗಿ ಖರ್ಗೆ ಅವರಿಗೆ ಇದು ಒಂದು ರೀತಿ ಸಂಕಷ್ಟದ ಪರಿಸ್ಥಿತಿ. ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಸಮಸ್ಯೆಗಳು ಈಗ ಎದುರಾಗ್ತಾ ಇದೆ. ಒಂದು ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ರೂಪಿಸಬೇಕು, ಪಂಚರಾಜ್ಯಗಳ ಚುನಾವಣೆಗಳು ಎದುರಾಗ್ತಾ ಇರೋದ್ರಿಂದ ಚುನಾವಣಾ ತಂತ್ರಗಾರಿಕೆಯ ಕಡೆ ಗಮನವನ್ನು ಕೊಡಬೇಕು, ಆ ಕಡೆ ನಾವು ಹೆಚ್ಚು ಫೋಕಸ್ ಮಾಡಬೇಕಾಗತ್ತೆ. ಹಾಗಾಗಿ ಈ ಒಳ ಮೀಸಲಾತಿ ವಿಚಾರದಲ್ಲಿ ನೀವು ನಿಮ್ಮಲ್ಲೇ ಈ ರೀತಿಯಾದಂಥ ಒಂದು ಗೊಂದಲಗಳನ್ನು ಮಾಡ್ಕೊಂಡಿದ್ದೆ ಆದರೆ ಅದು ನಮ್ಮ ತಲೆಗೂ ಕೂಡ ತಂದು ಬೀಳುತ್ತೆ. ಹಾಗಾಗಿ ನೀವು ಎಲ್ಲರೂ ಕೂಡ ಕುಳಿತು ಇದರ ಬಗ್ಗೆ ಸರಿಪಡಿಸ್ಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಈಗಷ್ಟೇ ಕಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಈಗ ಮುನಿಯಪ್ಪ ಮತ್ತು RB ತಿಮ್ಮಾಪುರ್ ಪರಮೇಶ್ವರ್ ಅವರನ್ನು ಅವರ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ. ಅವರ ಜೊತೆ ಈಗ ಚರ್ಚೆಯನ್ನು ಮುಂದುವರಿಸಿದ್ದಾರೆ. ಅಮೃತ. ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ ತಮ್ಮೆಲ್ಲ ಮಾಹಿತಿಗಾಗಿ.